ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನಲ್ಲಿರುವಂತಹ ಲಕ್ಕವಳ್ಳಿಯ ಭದ್ರಾ ಜಲಾಶಯ ಭರ್ತಿಯಾಗಿದ್ದು 4 ಕ್ರಸ್ಗೇಟ್ಗಳ ಮುಖಾಂತರ ನೀರನ್ನು ಇದೀಗ ನದಿಗೆ ಹರಿಸಲಾಗ್ತಾ ಇದೆ. ಈ ಸಂಭ್ರಮ ಇಡೀ ರಾಜ್ಯದಲ್ಲಿಯೇ ಮನೆ ಮಾಡಿದೆ. ಇದೀಗ ಭದ್ರೆಗೆ ಬಾಗಿನವನ್ನ ಅರ್ಪಣೆ ಮಾಡಲಾಗಿದೆ. ಅಷ್ಟಕ್ಕೂ ಭದ್ರೆಗೆ ಬಾಗಿನವನ್ನ ಅರ್ಪಣೆ ಮಾಡಿರುವಂತದ್ದು ಭದ್ರಾ ಜಲಾಶಯದ ಇಂಜಿನಿಯರ್ಗಳು. ಆ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇರಬಹುದು. ಭದ್ರಾ ಜಲಾಶಯಕ್ಕೆ ಇಂಜಿನಿಯರ್ಗಳೆಲ್ಲರೂ ಸೇರಿ ಬಾಗಿನವನ್ನ ಅರ್ಪಣೆ ಮಾಡಿದ್ದಾರೆ. ಎಲ್ಲ ಕಾಣ್ತಿಲ್ರೋ ಕಾಣ್ತಿಲ್ರೋ. ನಮ್ಮ ಪರಂಪರೆಯಲ್ಲಿ ನದಿಗೆ ವಿಶೇಷವಾದಂತ ಸ್ಥಾನಮಾನವಿದೆ. ನದಿಯನ್ನು ನಾವು ಹೆಣ್ಣು ಅಂತಾನೆ ಪೂಜಿಸ್ತೀವಿ. ಅದೇ ರೀತಿಯಾಗಿ ಇದೀಗ ಭದ್ರಾ ಜಲಾಶಯ ಕೂಡ ಭರ್ತಿಯಾಗಿದೆ. ಯಾವುದೇ ಜಲಾಶಯ ಭರ್ತಿಯಾದಾಗ ಅದಕ್ಕೆ ಬಾಗಿನವನ್ನ ಅರ್ಪಣೆ ಮಾಡುವಂಥದ್ದು ತಲತಲಾಂತರದಿಂದ ನಡ್ಕೊಂಡು ಬಂದಿರುವಂತ ವಾಡಿಕೆ. ಇದೀಗ ಮಧ್ಯ ಕರ್ನಾಟಕ ಭಾಗದ ಜೀವನಾಡಿಯಾಗಿ ಹರಿತಾ ಇರುವಂತಹ ಭದ್ರಾ ಜಲಾಶಯ ಭರ್ತಿಯಾಗಿದ್ದು ಆ ಸಂತಸ ಇಡೀ ಮಧ್ಯ ಕರ್ನಾಟಕದಲ್ಲಿ ತುಂಬಿ ತುಳುಕ್ತಾ ಇದೆ. ಇದೀಗ ಭದ್ರಾ ಜಲಾಶಯ ಕೂಡ ತುಂಬಿದ್ದು ಆ ಹಿನ್ನೆಲೆಯಲ್ಲಿ ಇಂಜಿನಿಯರ್ಗಳು ಇವತ್ತು ಬಾಗಿನವನ್ನ ಅರ್ಪಣೆ ಮಾಡಿ ಬಟನ್ ಅನ್ನ ಒತ್ತುವ ಮೂಲಕ ಕ್ರಸ್ ಗೇಟ್ಗಳನ್ನು ಓಪನ್ ಮಾಡಿ ನದಿಗೆ ನೀರನ್ನ ಹರಿಸಿದ್ದಾರೆ. ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಭದ್ರಾ ಜಲಾಶಯದಲ್ಲಿ ಎಲ್ಲಾ ಇಂಜಿನಿಯರ್ಗಳು ಸೇರಿ ಭದ್ರೆಗೆ ಬಾಗಿನವನ್ನ ಅರ್ಪಣೆ ಮಾಡ್ತಾ ಇರುವಂತದ್ದು. ಕಾಣ್ತಿಲ್ರೋ.